Hi everyone, welcome to New Techno. In this video, let's learn about introduction of software. First, we know that what is software. Software is also a group of programs. Software is also command given by the user to perform particular task. Software controls computer all parts. Software ಅಲ್ಲಿ ಟೂ ಟೈಪ್ಸ್ ಆಫ್ ಸಾಫ್ಟ್ವೇರ್ ಇದೆ. ಅದರಲ್ಲಿ ಫಸ್ಟ್ ಬಂದು ಸಿಸ್ಟಮ್ ಸಾಫ್ಟ್ವೇರ್. ಇದು ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ನಾವು ಸಿಸ್ಟಮ್ ಓವರ್ ಆಲ್ ಸಿಸ್ಟಮ್ಗೆ ನಾವು ಏನೇನ್ ಸಾಫ್ಟ್ವೇರ್ಸ್ ಏನೇನ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ, ಏನೇನ್ OS ಯೂಸ್ ಮಾಡ್ತೀವಿ, ಬಯೋಸ್ ಇರುತ್ತೆ, ಇದೆಲ್ಲ ಸಾಫ್ಟ್ವೇರ್ ಆಗಿರುತ್ತೆ. ಮತ್ತೆ ಯುಟಿಲಿಟೀಸ್, ಇದು ಸೇಫ್ಟಿ ಪರ್ಪಸ್ಗೋಸ್ಕರ ಏನಿರುತ್ತೆ, ಸಿಸ್ಟಮ್ಗೋಸ್ಕರ ಏನ್ ಪ್ರೊಟೆಕ್ಟ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ, ಇದೆಲ್ಲ ರನ್ ಮಾಡುತ್ತೆ. ಇದೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ಎಕ್ಸಾಂಪಲ್ OS, ಯುಟಿಲಿಟಿ, ಫರ್ಮ್ವೇರ್, ಬಯೋಸ್, ಈ ತರ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಬಯೋಸ್ ತರ ಬರುತ್ತೆ. ಮತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಇದು ಯೂಸರ್ಸ್ಗೆ ನಮ್ಗೆ ಏನ್ ಬೇಕು, ನಮ್ ಸ್ಪೆಸಿಫಿಕ್ ಆಗಿ ಒಂದು ಅಪ್ಲಿಕೇಶನ್ ಬೇಕು. ಏನಾದ್ರು ನೋಟ್ಸ್ ಟೈಪ್ ಮಾಡೋಕೆ, ಏನಾದ್ರು ಡಾಟಾ ಸ್ಟೋರ್ ಮಾಡ್ಕೊಳಕ್ಕೆ, ಏನಾದ್ರು ಫೋಟೋಸ್ ಎಡಿಟ್ ಮಾಡ್ಕೊಳಕ್ಕೆ, ಏನಾದ್ರು ಮೆಸೇಜ್ ಕಳ್ಸೋಕೆ, ಈ ತರ ಏನು ಯೂಸರ್ಸ್ ಇದು ಬಳಕೆಗೋಸ್ಕರ ಬಿಲ್ಡ್ ಮಾಡಿರ್ತಾರಲ್ಲ ಆಪ್ಸ್ ಅಪ್ಲಿಕೇಶನ್ಸ್ ನ, ಅದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ. ಎಕ್ಸಾಂಪಲ್ ಇದು ವರ್ಡ್ ಪ್ಯಾಡ್, ನೋಟ್ ಪ್ಯಾಡ್, ಪವರ್ ಪಾಯಿಂಟ್. ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿಸ್ಕೊಳಕೋಸ್ಕರ ನಾವು ಪವರ್ ಪಾಯಿಂಟ್ ನ ಯೂಸ್ ಮಾಡ್ತೀವಿ. ಇದೇ ತರ ಫೇಸ್ಬುಕ್, ವೆಬ್ ಕ್ಯಾಮ್, ಇದು ವೆಬ್ ಬ್ರೌಸರ್, ಈ ತರ ಎಲ್ಲ ತುಂಬಾ ಅಪ್ಲಿಕೇಶನ್ಸ್ ಇದೆ ಯೂಸರ್ಸ್. ಇದೇ ತರ ಇನ್ಫಾರ್ಮೇಶನ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನಲ್. ಥ್ಯಾಂಕ್ ಯು.